ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಈ ಅದ್ಭುತವಾದ ರೆಸಿಪಿಯನ್ನು ಒಮ್ಮೆ ಆದರೂ ಮಾಡಿ ನೋಡಿ. ಬ್ಯಾಚುಲರ್ಸ್ ಎಲ್ಲರೂ ಮಾಡಬಹುದಾದಂಥ ರೆಸಿಪಿ ಇದು. ಚಟ್ಪಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಏನೇನೆಲ್ಲ ಸಾಮಗ್ರಿಗಳು ಬೇಕು. ಇದು ರೊಟ್ಟಿಗೆ ಮತ್ತು ಅನ್ನಕ್ಕೆ ತಿನ್ಬೋದಾದಂಥ ರೆಸಿಪಿ. ಮೊದಲಿಗೆ ನಾನು 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಮತ್ತೊಂದು ಟೊಮಾಟೊ ಹೆಚ್ಕೊಂಡಿದ್ದೀನಿ. ನಾನಿಲ್ಲಿ ನಾವು ಮನೇಲಿ ಉತ್ತರ ಕರ್ನಾಟಕದವ್ರು ಯಾವ ಥರ ಹೆಚ್ಚ್ತೀವಿ, ಎಲ್ಲರೂ ಇವಾಗ ಚಾಕು ಅದು ತೊಗೊಂಡು ಹಚ್ತಾರೆ. ಬಟ್ ನಮ್ಮದು ಇಲ್ಲಿಗೆ ಮನೆಯಲ್ಲೇ ಹೆಚ್ಚೋದು. ಹೀಗಾಗಿ ಅದನ್ನೊಂದು ಕ್ಲಿಪ್ ತೋರಿಸೋಣ ಅಂತ ಹಾಕಿದ್ದೆ. ಫಸ್ಟಿಗೆ ಇಲ್ಲಿ 2 ಈರುಳ್ಳಿ, 1 ಟೊಮಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಪುದೀನ ಮತ್ತು ಬೆಳ್ಳುಳ್ಳಿ ಮತ್ತು 2 ಸ್ಪೂನ್ ಆಗೋಷ್ಟು ಶೇಂಗಾ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ ನಾನಿಲ್ಲಿ. ಮತ್ತು 2 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಹಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಾದಮೇಲೆ ಇಲ್ಲಿ ಕಾಸಿರೋ ಎಣ್ಣೆನ ಸಾಸಿವೆ ಜೀರಿಗೆ ಹಾಕಿ ಇಲ್ಲಿ ಮಿಕ್ಸ್ ಮಾಡಬೇಕು. ಅಲ್ಲಿ ಒಂದು ಕ್ಲಿಪ್ ಮಿಸ್ ಮಾಡಿದೆ. ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ, ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರಲಿ ಅಂತ. ಎಲ್ಲರೂ ಮಾಡ್ಬೋದಾದಂಥ ರೆಸಿಪಿ ಇದು. ಚಟ್ಪಟ್ ಈರುಳ್ಳಿ ಪಲ್ಯ ಅಂತ ಕರಿತೀವಿ ನಾವೆಲ್ಲ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಒಮ್ಮೆ ಆದರೂ ಮಾಡ್ಕೊಂಡು ನೋಡಿ. ಫುಲ್ ಟ್ರೆಂಡಲ್ಲಿರುವ ರೆಸಿಪಿ ಇದು. ಯಾರೆಲ್ಲ ನಿಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟೆಂಟ್ ರೆಸಿಪಿ, ಬೇಗ ಮಾಡ್ಕೋಬೋದು. ಒಂದೊಂದು ಟೈಮ್ ರೊಟ್ಟಿ ಇದ್ದರೆ ಪಲ್ಯ ಇರೋಲ್ಲ, ಪಲ್ಯ ಇದ್ದರೆ ರೊಟ್ಟಿ ಇರಲ್ಲ, ಇಲ್ಲ ರೈಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ, ಏನು ಜೋಡಿಸ್ಬೇಕು ಅಂತ ಅಂದಾಗ ಇನ್ಸ್ಟೆಂಟಾಗಿ ಬೇಗ ಮಾಡ್ಬೋದಾದಂಥ ರೆಸಿಪಿ ಇದು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ನೋಡಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಜೋಳದ ರೊಟ್ಟಿ ಜೊತೆಗೆ ಹಾಕೊಂಡು ತಿಂತಾಯಿದ್ದೀನಿ. ಮತ್ತು ನಮ್ಮದು ಫೇಮಸ್ ಉತ್ತರ ಕರ್ನಾಟಕ ಫೇಮಸ್ ಕೆಂಪು ಚಟ್ನಿ ಜೊತೆಗೂ ಯೂಸ್ ಮಾಡ್ಬೋದು. ಮತ್ತು ಅನ್ನದ ಜೊತೆಗೂ ಹಾಕ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿತ್ತು. ಮನೇಲಿ ಎಲ್ಲರೂ ತಿಂದರು, ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನೀವು ಒಂದು ಸಾರಿ ಮಾಡ್ಕೊಂಡು ನೋಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಯಾರೆಲ್ಲ ಈ ವಿಡಿಯೋ ನೋಡಿದಾರ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ, ಬರ್ತೀನಿ. ತುಂಬ ಜನ ಲೈವ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಸ್ವಲ್ಪ ಟೈಮ್ ಇಲ್ಲ, ಅದಕ್ಕೋಸ್ಕರ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಅಂದರೂ ಪಕ್ಕಾ ಸ್ವಲ್ಪ ಟೈಮ್ ಮಾಡಿಕೊಂಡು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.